ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ನಡೆಯುವಂತಹ ಈ ಕಡಲೆಕಾಯಿ ಪರಿಷೆಗೆ ಭಕ್ತ ಸಾಗರ ಹರಿದು ಬರುತ್ತೆ. ಕಡಲೆಕಾಯಿ ಪರಿಷೆ ಅಂದ್ರೆ ವಿವಿಧ ಆಯಾಮಗಳಿಂದ ನೋಡುವಂಥದ್ದು. ಒಂದು ಕಡೆ ಒಬ್ಬರಿಗೆ ಜಾತ್ರೆ ಆದ್ರೆ ಇನ್ನೊಬ್ಬರಿಗೆ ಅದು ಜೀವನ ಆಗಿರುತ್ತೆ. ಜಾತ್ರೆಯಲ್ಲೇ ತಮ್ಮ ಬದುಕನ್ನ ಕಟ್ಕೊಂಡಿರೋರು. ಈ ಊಟ ಎಲ್ಲ ಏನ್ ಮಾಡ್ತೀರಾ ನೀವು? ಅಡಿಗೆ ಊಟಕ್ಕೆಲ್ಲ ಮಲ್ಕೊಳ್ಳೋದು ಎಲ್ಲಿ ಮಲ್ಕೋತೀರಾ? ಮಲ್ಕೊಳ್ಳೋದ ಈ ರೂಮ್ ನಲ್ಲಿ. ಹೌದಾ, ಬನ್ನಿ ತೋರಿಸ್ತೀವಿ. ಹಾ ಸರಿ. ಮನೆಗೆ ಹೋಗ್ತೀರಾ ಅಥವಾ ಇಲ್ಲೇ ಇದ್ದೀರಾ? ಇಲ್ಲೇ ಇದ್ದೀವಿ ಮೇಡಮ್. ನಮ್ಗೆ ಇಲ್ಲಿ ಬೇರೆಯವ್ರು ಕೂತ್ಬಿಡ್ತಾರೆ, ಅದಕ್ಕೆ ನಾವು ಇಲ್ಲೇ ಇದ್ದೀವಿ. ಇಲ್ಲೇ ನಿದ್ರೆ ಮಾಡ್ಕೊಂಡು ಇಲ್ಲೇ ಊಟ ಮಾಡ್ಕೊಂಡು. ಲಕ್ಷಾಂತರ ಜನ ಸೇರುವಂತ ಜಾಗ. ಒಂದು ವರದಿಯ ಪ್ರಕಾರ 2 ಲಕ್ಷಕ್ಕೂ ಹೆಚ್ಚಿನ ಜನ ಈ ಜಾತ್ರೆಗೆ ಸೇರ್ತಾರೆ 3 ದಿನದಲ್ಲಿ ನಡೆಯುವಂತಹ ಜಾತ್ರೆಯಲ್ಲಿ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವೆಲ್ಕಮ್ ಟು ಅನಿಕೇತನ ಯೂಟ್ಯೂಬ್ ಚಾನಲ್. ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಹೋಗ್ತಾ ಇರುವಂತಹ ಅನಿಕೇತನಕ್ಕೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ. ಪ್ರೋತ್ಸಾಹದಿಂದ ಇವತ್ತು ಅನಿಕೇತನ ಒಂದು ಹೊಸ ವಿಷಯನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿದೆ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಹೇಳ್ತಾರಲ್ಲ, ಹಾಗೆ ಇವತ್ತು ಕೋಶ ಓದಿದ್ದಾಯ್ತು, ದೇಶ ಸುತ್ತೋ ಸಮಯ. ಅಂದ್ರೆ ಬಸವನಗುಡಿಯಲ್ಲಿ ನಡೀತಾ ಇರುವಂತಹ ವಿಶೇಷವಾದಂತಹ ಐತಿಹಾಸಿಕ ವಿಶ್ವವಿಖ್ಯಾತ ಜಗತ್ ಪ್ರಸಿದ್ಧವಾದಂತಹ ಕಡಲೆಕಾಯಿ ಪರಿಷೆಯನ್ನ ನೋಡೋದಕ್ಕೆ ಬಂದಿದ್ದೀವಿ. ಕಡಲೆಕಾಯಿ ಪರಿಷೆ ಅಂದ್ರೆ ವಿವಿಧ ಆಯಾಮಗಳಿಂದ ನೋಡುವಂಥದ್ದು. ಒಂದು ಕಡೆ ಒಬ್ಬರಿಗೆ ಜಾತ್ರೆ ಆದ್ರೆ ಇನ್ನೊಬ್ಬರಿಗೆ ಅದು ಜೀವನ ಆಗಿರುತ್ತೆ. ಆ ಜಾತ್ರೆಯನ್ನ ಖುಷಿ ಪಡ್ತಾ ಇರೋರು ಹಾಗೂ ಜಾತ್ರೆಯಲ್ಲೇ ತಮ್ಮ ಬದುಕನ್ನ ಕಟ್ಕೊಂಡಿರೋರು, ಈ ಇಬ್ಬರು ಈ 2 ಆಯಾಮಗಳಿಂದ ನಾವು ಇವತ್ತಿನ ಅನಿಕೇತನ ವಿಡಿಯೋನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೊರಟಿದ್ದೀವಿ. ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ಬನ್ನಿ ನೋಡೋಣ ಈ ಜಾತ್ರೆನಲ್ಲಿ ಯಾವ ತರದ ಅಂಗಡಿಗಳಿಟ್ಟಿದ್ದಾರೆ, ಆ ಅಂಗಡಿಗಳಿಡೋದಕ್ಕೆ ಅವ್ರಿಗೆ ಇರುವಂತಹ ಕಷ್ಟಗಳೇನು, ಅದರಿಂದ ಅವರಿಗೆ ಎಷ್ಟು ಲಾಭ ಆಗ್ತಾ ಇದೆ, ಜೊತೆಗೆ ಅವರ ಬದುಕು ಇದರಿಂದ ಹೇಗ್ ನಡೀತಾ ಇದೆ, ಇನ್ನಿತರ ವಿಚಾರಗಳು. ಹಾಗೂ ಜಾತ್ರೆ ಅಂದ್ರೆ ಬಣ್ಣ ಇರಲೇಬೇಕು. ಯಾವ ಬಣ್ಣಗಳಿದೆ, ಬಣ್ಣದ ಆಟಿಕೆಗಳಿದೆ, ಬಣ್ಣದ ವಿಶೇಷ ವಸ್ತುಸ್ಥಿತಿಗಳಿದೆ ಅಂತ ತಿಳ್ಕೊಳ್ಳೋಣ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಏನ್ ಮಾಡ್ಬೇಕು? ಫಾಲೋ ಮಾಡ್ಬೇಕು. ನೀವು ನಮ್ಮೂರು ಸೇಲಮ್ಮ, ತಮಿಳ್ನಾಡವರು. ತಮಿಳ್ನಾಡು. ಅಂದ್ರೆ ವರ್ಷ ಬರ್ತೀರಾ ಇಲ್ಲಿಗೆ ಜಾತ್ರೆ ಇದ್ದಾಗ? ಬರ್ತೀರಿ. ಓಕೆ ಅಂಕಲ್, ಇದು ಏನ್ರಲ್ಲಿ ಮಾಡ್ತಾ ಇರೋದು? ವೈರ್ ಅಲ್ಲ, ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಜೂಮ್ ಅಲ್ಲಿ ತಗೊಳ್ಳಿ ನೋಡಿ. ಇದು ಫಸ್ಟ್ ನೀವು ಈ ಬೇಸ್ ಏನ್ ಬೇಕೋ ಅದನ್ನ ಮಾಡ್ಕೊಳ್ತಾ ಇರೋದು ಅಲ್ವಾ ಅಂಕಲ್? ಅಷ್ಟೇ. ವೈರ್ ನೋಡಿ. ಎಷ್ಟು ವರ್ಷದಿಂದ ಇದ್ದೀರಾ ಈ ತರ ಎಲ್ಲ? ಅಂದ್ರೆ ಇದೊಂದೇ ಮಾಡೋದು ಅಥವಾ ಬಿದ್ರಲ್ಲೂ ಮಾಡ್ತೀರಾ? ಬಿದ್ರಿ ಮಾಡ್ತೀರಾ? ಹೌದು, ಬಿದ್ರೆಲ್ಲ ಹೋಯ್ತಲ್ವಾ? ಹಾಗಾಗಿ ವೈರಲ್ಲೂ ಮಾಡ್ತೀರಾ. ಚೆನ್ನಾಗಾಗುತ್ತೆ ವ್ಯಾಪಾರ ಎಲ್ಲ ಇದು? ಓಕೆ. ಏನ್ ರೇಟ್ ಇದೆ ಇದು? ಈ ಬುಟ್ಟಿ ದೊಡ್ಡದಾಗಿದೆ. ಒಂದು 150. ಓಕೆ, 150. 100. ಹೌದಾ? ನೋಡಿ ಇದೊಂದು ಸಣ್ಣ ಬುಟ್ಟಿ ನೋಡಿ ಎಷ್ಟು ಚಂದ ಇದೆ ಅಂತಂದ್ರೆ. ಈ ದೇವ್ರ ಬಿಟ್ಕೊಳ್ಳೋದಿಲ್ವಾ? ಹಿಂಗಿಟ್ರು ನೋಡಿ ಇಲ್ಲಿ ಮಡಗಿ ಬರಲ್ಲ. ಓ, ಫುಲ್ ಇದಾಗಿ ಟೈಟ್ ಆಗಿ ಹಾಕ್ಬಿಟ್ಟಿದ್ದೀರಾ. ಚೆನ್ನಾಗಿದೆ. ಏನು ಮಾಡೋದಮ್ಮ, ಹೊಟ್ಟೆಗೆ ಬೇಡ, ಹೊಟ್ಟೆ ಏನು ಮಾಡೋದು, ಹೊಟ್ಟೆ ಪಾಡು ಮಾಡೋದು.
ಆದ್ರೂ ಕೈಯಲ್ಲಿ ಕಲೆ ಇರ್ಬೇಕಾದ್ರೆ ಯಾವ್ದಕ್ಕೂ ಹೆದರ್ಕೊಳ್ಳೋದೇನ್ ಬೇಡ ಅಲ್ವಾ? ಇದು ದುಡಿಯೋ ವರ್ಗಕ್ಕೆ ನೀವೇ ಕಲ್ತಿರೋ ವಿದ್ಯೆ ಇದೆ ಅಲ್ವಾ? ಓಕೆ, ಮೊದ್ಲು ಇದೆಲ್ಲ ಬಿದ್ರಲ್ಲಿ ಮಾಡ್ತಾ ಇದ್ರ? ಬಿದ್ರಿ ಮಾಡ್ತೀವಿ ನಾವು. ಹೌದಾ? ಅವಾಗೆಲ್ಲ ನಮ್ಮಪ್ಪ ನಮ್ಮೆಲ್ಲ ಬಿದ್ರು ಆಗಲ್ಲ. ಇವೆಲ್ಲ ಇವತ್ತು. ಹೌದಾ? ಅವ್ರೇನಾಗ್ಬೇಕು? ನಮ್ಮ ಮನ್ಮಗಳು. ಹೌದಾ? ಪಾಪ ಅವರು ಎಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ. ನೀವ್ ಇದ್ ಮಾಡ್ಕೊಡ್ತೀರಾ? ಬುಟ್ಟಿದ್ ಮುಂದೆ ಅವ್ರ ಒಳ್ಳೆ ಪರಿಣಿತಿ ಪಡೆದಿದ್ದೀರಾ ಅಂಕಲ್. ಹೇಗಿದೆ ವ್ಯಾಪಾರ? ಆಯ್ತು, ಚೆನ್ನಾಗ್ ಆಗ್ತಾ ಇದೆಯಾ? ಇದನ್ನ ಮುಗಿಸಿದ ತಕ್ಷಣ ಈ ಬುಟ್ಟಿ ಫೈನಲ್ ಶೇಪ್ ಬರೋದಕ್ಕೆ ಆತರ ವೈರ್ಸ್ ಇದೆಯಲ್ಲ, ಅದರಿಂದ ಅವರು ಆತರ ಹಾಕೊಳ್ತಾ ಹೋಗ್ತಾರೆ. ನಮಸ್ತೆ, ನಿಮ್ಮ ಹೆಸರು? ಜೋದಿ. ಹೌದಾ? ಜೋದಿ ಗೌರಿ. ಜೋದಿ. ಹೆಂಗ್ ಅನ್ಸುತ್ತೆ ಅಂಕಲ್ ಈ ವ್ಯಾಪಾರ, ಈ ಜೀವನ? ಕಷ್ಟ ಅನ್ಸುತ್ತಾ ಅಥವಾ ಓಕೆ ಪರವಾಗಿಲ್ಲ ಅಂತ ಅನ್ಸುತ್ತಾ? ಹೇಗ್ ಅನ್ಸುತ್ತೆ? ಪರವಾಗಿಲ್ಲ ಸರ್, ಪರವಾಗಿಲ್ಲ, ಇದೇ ಪರವಾಗಿಲ್ಲ. ಓಕೆ, ಈ ಊಟ ಎಲ್ಲ ಏನ್ ಮಾಡ್ತೀರಾ ನೀವು? ಅಡಿಗೆ ಊಟಕ್ಕೆಲ್ಲ ಈ ತರ ಅಂಗಡಿ ಮಾಡ್ತಾ ಊಟ ಮಾಡ್ತೀವಿ ಅಷ್ಟೇ. 5 ದಿವಸ ಓಕೆ, ಹಂಗೆ ಹೋಗ್ಬಿಟ್ಟು ಆ ತೇರು ಅಡ್ಡಿ. ಅಂದ್ರೆ ನಾನು ಹೇಳೋದು ಓಕೆ, ಅಂದ್ರೆ ಹೋಟ್ಲಲ್ಲೇ ಊಟ ಮಾಡೋರು. ಈಗ ಈ ಜಾಗ ಸಿಗೋದಿಕ್ಕೆ ಎಷ್ಟ್ ದಿನಕ್ಕೆ ಮುಂಚೆ ಬಂದು ಇಲ್ಲಿ ಕೂತಿದ್ದೀರಾ? ಜಾಗ ಅಂತೂ ಬೇಗ ಸಿಗೋದಿಲ್ಲ. ಅದೇ ನಮ್ಮಂದ್ರೆ ಒಂದ್ ವಾರ ಆಯ್ತು. ಹೌದಾ? ಒಂದ್ ವಾರದಿಂದನೂ ಇದ್ದೀರಾ? ಒಂದು ವಾರದಿಂದ. ಸೊ ಇದಿಷ್ಟು ಬುಟ್ಟಿ ಹೆಣಿಯವರ ಜೊತೆ ಮಾತುಕತೆ. ಖುಷಿ ಆಯ್ತು. ನಾವು ಒಂಥರ ಎಷ್ಟು ಸಾವಿರದ ಶರಣನ್ನ ಹೇಳಿದ್ರು ಸಾಕಾಗೋದಿಲ್ಲ ಈ ಶ್ರಮಜೀವಿಗಳಿಗೆ ಒಳ್ಳೆ ವ್ಯಾಪಾರ ಆಗ್ಲಿ ಅಂಕಲ್. ಆಲ್ ದಿ ಬೆಸ್ಟ್, ಚೆನ್ನಾಗಾಗ್ಲಿ. ನಾವು ಒಂದ್ ಬುಟ್ಟಿ ತಗೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ನಮಸ್ತೆ. ನಿಮ್ ಹೆಸರು ಇನ್ನೊಂದ್ಸಲ ಹೇಳಿ? ಉಮಾದೇವಿ. ಉಮಾದೇವಿ ಅವರು. ಹೇಗ್ ನಡೀತಿದೆ ವ್ಯಾಪಾರ? ಇನ್ನ ಇವಾಗ ಶುರು ಆಗ್ತಿದೆ. ಬುಧವಾರ, ಮಂಗಳವಾರ, ಸೋಮವಾರ ಬಂದಿದ್ವಿ ನಾವು. ಓದ್ ಸೋಮವಾರ, ಭಾನುವಾರ. ಒಂದ್ ವಾರ ಆಯ್ತು ಬಂದು. ಒಂದ್ ವಾರ ಆಗಿದೆ, ಇನ್ನು 2 ದಿನ ಇದೆ ಜಾತ್ರೆ ಮುಗಿಯಕ್ಕೆ. ಇವತ್ತು ಭಾನುವಾರ, ಸೋಮವಾರ, ಮಂಗಳವಾರ ಗ್ರ್ಯಾಂಡ್. ಆಮೇಲೆ ಏನಂತ ಇರೋದಿಲ್ಲ, ಹೊಡಿತಾರೆ ಪೊಲೀಸ್ ಬಂದು ಹೋಗಂದೆ. ಬುಧವಾರ ಊರಿಗೆ ಬುಧವಾರ ಬೆಳಗ್ಗೆ 8 ಗಂಟೆಗೆ ಇದ್ರ ಎಲ್ಲಾ ಕ್ಲೋಸ್ ಮಾಡಿ ಹೋಗೋ ಅಂತಾರೆ. ಇವಾಗ ಬಿಟ್ಟಿದ್ದಾರೆ. ಈಗೇನ್ ತೊಂದ್ರೆ ಇಲ್ಲ? ಇಲ್ಲ, ನಾಳೆ ಇಲ್ಲ, ನಾಳೆ ಇಲ್ಲ, 3 ದಿನ. ಓಕೆ, 3 ದಿನನೂ ನೀವು ಮನೆಗೆ ಹೋಗಲ್ವಾ? ಇಲ್ಲೇ ಇರ್ತೀರಾ? ಊರಿಗೆ ನಾವು ಜೋಳಾರ್ಪೇಟೆ ಹೋಗ್ಬೇಕು. ಹೌದಾ? ಎಲ್ಲಿ ಹೋಗೋದು? ಊಟ ತಿಂಡಿ ಎಲ್ಲ ಆಯ್ತು, ಇಲ್ಲೇ ಮಾಡ್ಕೊಳ್ಳೋದ? ಇಲ್ಲಿ ಅನ್ನದಾನ ಕೊಟ್ಟಿದ್ದಾರೆ, ಅದು ತಿಂತೀವಿ. ಹೌದಾ? ಆಮೇಲೆ ತೋರ್ಸ್ತಾ? ಪ್ಲೀಸ್ ತೋರಿಸ್ತೀರಾ? ಬನ್ನಿ, ನಾನ್ ಚಪ್ಪಲ್ ಬಿಚ್ಚಿ ಬರ್ತೀನಿ. ಇದು ಹಾಕಿದಾರ? ಹೌದಾ? ಇಲ್ಲಿ ಕೊಟ್ಟಾರೆ, ಅದು ಈಸ್ಕೊಂಡ್ ಬಂದ್ವಿ. ಇದು ಬೆಳಗ್ಗೆ ಮಧ್ಯಾಹ್ನಕ್ಕೆ ಸರಿಯಾಗಿದೆ. ನೈಟ್ಗೆ ಅದು ಇಡ್ಲಿ ದೋಸೆ ಸರಿಯಾಗಿದೆ, ತಗೊಳ್ತೀರಾ? ಓಕೆ, ನಿಮ್ಗೆ ಈ ವಾಶ್ರೂಮ್ ಫೆಸಿಲಿಟೀಸ್ ಎಲ್ಲ ಬಾತ್ರೂಮ್ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬೇಕಾ? ಪಬ್ಲಿಕ್ ಟಾಯ್ಲೆಟ್? ಪಬ್ಲಿಕ್ ಟಾಯ್ಲೆಟ್ ಹೋಗ್ಬೇಕು. ಮಲ್ಕೊಳ್ಳೋದು ಎಲ್ಲಿ ಮಲ್ಕೋತೀರಾ? ಮಲ್ಕೊಳ್ಳೋದ ಈ ರೂಮ್ ನಲ್ಲಿ. ಹೌದಾ? ಬನ್ನಿ ತೋರಿಸ್ತೀವಿ. ಸರಿ. ಉಮಾದೇವಿ ಅವರು ಎಷ್ಟು ಚಂದ ಮಾತಾಡ್ತಿದ್ದಾರೆ. ಇದೇ ನಮ್ಮ ಅಕ್ಕನ ಕಡೆ. ಇದು ಗ್ಲಾಸ್ ಹಾಕ್ಬಿಟ್ಟು ಹಿಂಗೆ ಹೊಡೆಯೋದು. ಇದೆಲ್ಲ ಫುಲ್ ಕ್ಲೋಸ್ ಮಾಡ್ಬಿಟ್ಟು ಇಲ್ಲಿ ಮಲ್ಕೊಳ್ತಾರೆ 10 ಜನ. ಹೌದಾ? 10 ಜನ ಮಲ್ಕೊಳ್ತೀರಾ ಇಲ್ಲಿ? ನಮ್ಮ ಅಮ್ಮ ಬಂದಿದೆ, ನಮ್ಮ ಯಜಮಾನ್ರು, ನಮ್ ಮಗ, ಮರುಮಗ, ಅದ ಅಕ್ಕ, ಅಣ್ಣ, ಪೊಂಡಟಿ ಎಲ್ಲಾರು. ಹೌದಾ? ಇದು ನಿಮ್ಗೆ ಅಭ್ಯಾಸ ಆಗ್ಬಿಟ್ಟಿದ್ಯಾ? ಅಂದ್ರೆ ಇದೊಂದೇ ಪರ್ಷಕ್ಕೆ ಬರುತ್ತೆ, ಬೇರೆ ಬೇರೆ ಕಡೆಗೆ ಹೋಗ್ತೀರಾ? ಅದೇ ನಮ್ಗೆ ಇದೇ ಬಿಸ್ನೆಸ್. ಓಕೆ, ಇದೇ ಬಿಸ್ನೆಸ್. ಇಡೀ ಫ್ಯಾಮಿಲಿ ಅವರೆಲ್ಲ ಸೇರ್ಕೊಂಡು ಮಾಡ್ತೀರಾ? ನಮ್ಮ ಯಾರ್ಕಿಟ್ಟೆ ಪೊಯ್ ತಿರಡದಲ್ಲೇ. ಹೌದು, ಯಾರ ಹತ್ರನೂ ಕಿತ್ಕೊಂಡಿಲ್ಲ, ಯಾರನ್ನ ಕಾಸು ಕೊಡಿ ಅಂತ ಕೇಳಿಲ್ಲ. ವ್ಯಾಪಾರ ಮಾಡ್ತೀವ, ಇಷ್ಟಂದ್ರೆ ಮಾಡಿ, ಇಲ್ಲಂದ್ರೆ ಹೋಗು ಅಷ್ಟೇ. ಆರಾಮೆ 2,000 ನೆಟ್ಟು ಬಂದಿದೆ ಸಾಲ. ಆದ್ರೂ ಈ ಜಾಗದಲ್ಲಿ ನೋಡಿ, ಬಾ ಇಲ್ಲಿ ತೋರ್ಸಿ. ಈ ಜಾಗದಲ್ಲಿ 10 ಜನ ಮಲ್ಕೊಳ್ತೀವಿ ಅಂತ ಹೇಳ್ತಾ ಇದ್ದೀರಾ. ಆಮೇಲೆ ದಿನನಿತ್ಯದ್ದು ನಿಮ್ಗೆ ನಿತ್ಯ ಕರ್ಮಗಳು, ಬೆಳಗ್ಗೆ ಎದ್ದ ತಕ್ಷಣ ನೀವು ಫ್ರೆಶ್ ಅಪ್ ಆಗೋದ್ರಿಂದ ಹಿಡಿದು ಊಟ ತಿಂಡಿ ಎಲ್ಲ ವ್ಯವಸ್ಥೆ ಆಗ್ಬೇಕು. ಪಾರ್ಕ್ ನಲ್ಲಿ ಇದೆ, 10 ರೂಪಾಯಿ ಕೊಟ್ರ ಬಾತ್ರೂಮ್ ಹೋಗಿದೆ, ಎಲ್ಲ ಫ್ರೆಶ್ ಆಗಿಬಿಟ್ಟು ಬಂದಿದೀವಿ. ಹೌದಾ? ಓಕೆ ಓಕೆ. ವ್ಯಾಪಾರ ಚೆನ್ನಾಗಿ ನಡೀತ್ಯಾ? ಪ್ರಶ್ನೆ ಏನಂದ್ರೆ, ನಿಮ್ ಮಕ್ಳು ದೊಡ್ಡವರಾಗಿದ್ದಾರೆ ಬಿಡಿ, ನಿಮ್ ತರನೇ ಈ ತರ ವ್ಯಾಪಾರ ಮಾಡಕ್ ಊರೂರು ಸುತ್ತಾರಲ್ಲ, ಅವಾಗ ಊರಲ್ಲಿ ಮಕ್ಳನ್ನ ಯಾರು ನೋಡ್ಕೊಳ್ತಾರೆ? ನಮ್ಮ ಅಮ್ಮನ್ ನೋಡ್ತಾರೆ, ನಮ್ಮ ಅತ್ತೆ ನೋಡ್ತಾರೆ, ಅವ್ರು ನೋಡ್ತಾರೆ. ಯಾರಾದ್ ಬಿಟ್ಟು ಬಂದ್ವಿ. ಓಕೆ, ನಿಮ್ಗೇನು ಕಷ್ಟ ಅಂತ ಅನ್ಸೋದಿಲ್ವಾ ಈ ತರ ಎಲ್ಲ ಬರೋದು? ನಾನ್ ಕುಟ್ಟಿ ಪಾಪನ ಇವ್ರು. ಹೌದು, ಅವಾಗಿಂದಾನು ಇದ್ದೀರಾ? ಓ, ನಿಮ್ಮೂರಿಂದ ಹೇಳಿ. ತಿರುವಣ್ಣಾಮಲೈ ಪಕ್ಕ. ತಿರುವಣ್ಣಾಮಲೈ ಪಕ್ಕ ಯಾಲಗಿರಿ ಮಲೈ. ಯಾಲಗಿರಿ ಮಲೈ. ಯಾಲಗಿರಿನ ஒரு குட்டி
ಟೂರಿಸ್ಟ್ ಪ್ಲೇ. ಹೆಂಗಿದೆ ಪರ್ಷೆ? ಜಾಲಿ ಜಾಲಿ. ಸರ್ ನೋವಾಗ್ತಲ್ವಾ? ಕನ್ನಡ ಬರುತ್ತಾ? ಹೇಗ ಅನ್ನಿಸ್ತಿದೆ? ನೋವಿಲ್ವಾ? ಯಬ್ಬ, ಒಂದ್ಸಲ ಡಿಸೈನ್ ತೋರಿಸಿ. ಮುಗ್ದೋಯ್ತಾ ಇದು ಅಥವಾ ಇನ್ನ ಇದೆಯಾ? ಒಂದ್ ಸ್ವಲ್ಪ ವೈಪ್ ಮಾಡಿ ಸರ್. ಹೇಳಿ, ಏನಿದು ವಿಡಿಯೋ? ಇದ್ರದ್ದು ಸ್ಪೆಷಲ್ ಮಾಮ್ ಡ್ಯಾಡಾ? ನೋಡಿ, ಮಾಮ್ ಡ್ಯಾಡ್ ಅಪ್ಪ ಅಮ್ಮ ಮೇಲೆ ಎಷ್ಟು ಅಭಿಮಾನ ಕಾಪಿಸ್ಕೊತಿದ್ದಾರೆ. ಮುಗ್ದೋಯ್ತಾ ಇದು? ಇನ್ನ ಇದ್ಯಾ? ಇನ್ನ ಒಂದ್ ರೌಂಡ್ ಮಾಡ್ತಾರಾ? ಹೋಗಯಾ? ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ. ಸೂಪರ್ ಸರ್. ಮಕ್ಕಳಿಗೆ ಜಾತ್ರೆ ಅಂದಿದ ತಕ್ಷಣ ತುಂಬಾ ಇಷ್ಟ ಆಗುವಂತಹ ಐಟಮ್ಸ್ಗಳು ಅಫ್ಕೋರ್ಸ್ ಆಟ ಸಾಮಾನುಗಳು. ಒಳ್ಳೆ ಆಟಿಕೆಗಳಿದೆ. ಇದನ್ನ ಎಷ್ಟು ವರ್ಷದಿಂದ ಮಾರ್ತಾ ಇದ್ದೀರಾ? ಸುಮಾರು ಒಂದ್ 50 ವರ್ಷ. ಹೌದಾ? ಬರೀ ಇದೆ ಮಕ್ಳ ಆಟ ಸಾಮಾನುಗಳೇ ಮಾರುವಂತದ್ದು. ನೀವು ಎಷ್ಟ್ ದಿನಕ್ ಮುಂಚೆ ಬಂದ್ರಿ ಇಲ್ಲಿ? ಒಂದ್ ವಾರ ಆಯ್ತು ಮೇಡಮ್. ಒಂದ್ ವಾರ. ಮನೆಗೆ ಹೋಗ್ತೀರಾ ಅಥವಾ ಇಲ್ಲೇ ಇದ್ದೀರಾ? ಇಲ್ಲೇ ಇದ್ದೀವಿ ಮೇಡಮ್. ನಮ್ಗೆ ಇಲ್ಲಿ ಬೇರೆಯವ್ರು ಕೂತ್ ಬಿಡ್ತಾರೆ, ಅದಕ್ಕೆ ನಾವು ಇಲ್ಲೇ ಇದ್ದೀವಿ. ಇಲ್ಲೇ ನಿದ್ರೆ ಮಾಡ್ಕೊಂಡು ಇಲ್ಲೇ ಊಟ ಮಾಡ್ಕೊಂಡು. ಹೌದಾ? ಓಕೆ. ಊರು ಯಾವ ಊರಿಂದ ಬಂದಿರೋದು? ಊರು ನಮ್ದು ಇಲ್ಲೇ ಸ್ವಲ್ಪ ಶ್ರೀರಾಮ್ಪುರ ಹತ್ರ ಇದೆ ಮೇಡಮ್, ಬಾಡಿಗೆ ಮನೆ. ಸ್ವಂತ ಮನೆ ಸ್ವಲ್ಪ ದೂರ ಇದೆ. ಆದ್ರೂ ಹೋದ್ರೆ ಮತ್ತೆ ಅಲ್ಲಿಂದ ಬರೋಷ್ಟೊತ್ತಿಗೆ ಯಾರಾದ್ರೂ ಬೇರೆಯವ್ರು ಬಂದು ಕುತ್ಕೊಂಡು ಬಿಡ್ತಾರೆ, ಜಗಳ ಮಾಡ್ತಾರೆ. ಅದಕ್ಕೆ ಅಂದ್ಬಿಟ್ಟು ಇಲ್ಲೇ ಕಾಯ್ಕೊಂಡು ವ್ಯಾಪಾರ ಇಲ್ಲೇ ಇದ್ದಿ ವ್ಯಾಪಾರ ಮಾಡ್ಕೊಂಡು ಈ ವರ್ಷ ಪರವಾಗಿಲ್ಲ ವ್ಯಾಪಾರ ಮೇಡಮ್. ಹೌದಾ? ಇನ್ನ ಆಗ್ತಾ ಇದೆಯಾ ಹಾಗಾದ್ರೆ? ಹೌದು ಮೇಡಮ್. ಹೋದ್ ವರ್ಷ ಸ್ವಲ್ಪ ಕಡಿಮೆನೆ ವ್ಯಾಪಾರ ಆಯ್ತು. ಹೌದಾ? ಪರವಾಗಿಲ್ಲ, ಚೆನ್ನಾಗ್ ಆಗ್ತಿದ್ಯಾ? ಗಾಡಿ ಎಲ್ಲ ಅವ್ರಿಗೆಲ್ಲ ಕಾರು ಗಾಡಿ ಎಲ್ಲ ತೆಗಿಬೇಕಾದ್ರೆ ಕಷ್ಟ ಆಗೋದಿಲ್ವಾ? ಅವಾಗ ಅವರು ನಾವು ಎತ್ಬಿಟ್ಟು ಅವ್ರಿಗೆ ಕೊಡ್ತೀವಿ. ಒಬ್ಬೊಬ್ರು ಇಲ್ಲ 2 ದಿನ ತಾನೆ ಯಾಕೆ ಸುಮ್ನೆ ತೊಂದ್ರೆ ಕೊಡ್ಬೇಕು, ಪರವಾಗಿಲ್ಲ ಕಾರ ತೆಗೆಯೋದಿಲ್ಲ. ಓಕೆ. ಹಂಗೋನು ನಾವು ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕಾಗುತ್ತೆ, ಉದಾರ ಮನೋಭಾವ. ಹೌದು, ಇಲ್ಲಿ ಎಲ್ಲ ಇದ್ದಾರೆ ಮನೆಯವರೆಲ್ಲ ಹಾಕೊಳ್ಳಿ ಅಂತಾರೆ. ಒಂದೊಂದು ಜಾಗ ಒಳಗಡೆ ಹಾಕ್ಬೇಡ, ಇಲ್ಲಿ ನಮ್ಗೆ ನೀವೆಲ್ಲ ಗೆಲುಜಿ ಮಾಡ್ಬಿಟ್ಟು ಹೋಗ್ಬಿಡ್ತೀರಾ, ಈ ತರ ಕಷ್ಟ ಎಲ್ಲ ನೀವು ಬರುವಾಗ ಒಂದ್ ಹೇಳ್ತೀರಾ, ಹೋಗುವಾಗ ಒಂದ್ ಮಾಡ್ಬಿಡ್ತೀರಾ ಅಂತಾರೆ ಒಬ್ಬೊಬ್ರು. ಕೆಲವರು ಪರವಾಗಿಲ್ಲ ಗಾಡಿ ಎತ್ಕೊಂಡು ನಮ್ಗೆ ಜಾಗ ಕೊಡ್ತಾರೆ. ಹೌದಾ? ವೆರಿ ನೈಸ್. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಆಟ ಸಾಮಾನುಗಳು ತುಂಬಾ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್, ಯೂನಿಕ್ ಆಗಿದೆ. ನನ್ಗೆ ಇದು ಇಷ್ಟ ಆಯ್ತು. ಸರಿ ಮೇಡಮ್, ತಗೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿ ಅನ್ಸ್ತಿದೆ. ಬಿಕಾಸ್ ಬೇರೆ ಬೇರೆ ಅಂಗಡಿಗೆ ಹೋಗ್ಬಿಟ್ಟು ಬಂದಲ್ಲ. ಹೌದು ಮೇಡಮ್, ಚೆನ್ನಾಗಿದೆ. ಇಲ್ಲಿಗೆಲ್ಲ ಹೋಲ್ಸ್ಕೊಂಡ್ರೆ ಬನ್ನಿ, ಇಲ್ಲೇ ಬನ್ನಿ. BMS ಕಾಲೇಜ್ ಹತ್ರ ಇರುವಂತದ್ದು ಈ ಅಂಗಡಿ. ಎಲ್ಲ ಇಲ್ಲೇ ತಗೊಂಡು ಹೋಗಿ. ತುಂಬಾ ಚೆನ್ನಾಗಿದೆ ಆಟ ಸಾಮಾನುಗಳು. ಇದಿಷ್ಟು ವಿಶ್ವವಿಖ್ಯಾತ ಜಗತ್ ಪ್ರಸಿದ್ಧ ಐತಿಹಾಸಿಕ ಕಡಲೆಕಾಯಿ ಪರಿಷೆಯ ವಿಶೇಷತೆ. ಕಡಲೆಕಾಯಿ ಪರಿಷೆ ಅಂತ ಹೇಳಿದಾಗ ಇದು ಇಡೀ ಬಸವನಗುಡಿಗೆ ಒಂದು ಹಬ್ಬದ ರೀತಿ. ಬಸವನಗುಡಿ ಅಂದ್ರೇನೆ ಹಾಗೆ, ವಿಶೇಷದಲ್ಲಿ ವಿಶೇಷ. ಈ ಬಸವನಗುಡಿನಲ್ಲಿ ಇರುವಂತಹ ದೊಡ್ಡ ಗಣಪತಿ, ದೊಡ್ಡ ಬಸವಣ್ಣ, ಹಾಗೂ ಇಲ್ಲೇ ಸಮೀಪದಲ್ಲಿ ಇರುವಂತಹ ಗವಿಗಂಗಾಧರೇಶ್ವರ ಸ್ವಾಮಿ, ಜೊತೆಗೆ ಕಾರಂಜಿ ಆಂಜನೇಯ, ಬಂಡೆ ಮಹಾಕಾಳಿ ಆಗಬಹುದು, ಇವೆಲ್ಲವೂ ನಮ್ಮ ಬಸವನಗುಡಿಯ ವಿಶೇಷತೆಗಳು. ಈ ಸದ್ಯಕ್ಕೆ ಇವತ್ತು ಬಸವನಗುಡಿಯಲ್ಲಿ ದೊಡ್ಡ ಗಣಪತಿ ಮತ್ತು ದೊಡ್ಡ ಬಸವಣ್ಣನನ್ನು ತುಂಬ ದೊಡ್ಡ ಮಟ್ಟಕ್ಕೆ ಆರಾಧನೆ ಮಾಡಲಾಗ್ತಾ ಇದೆ. ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ನಡೆಯುವಂತಹ ಈ ಕಡಲೆಕಾಯಿ ಪರಿಷೆಗೆ ಭಕ್ತ ಸಾಗರ ಹರಿದು ಬರುತ್ತೆ. ಭಕ್ತ ಸಾಗರವೂ ಹೌದು, ಅದನ್ನ ಇನ್ನೊಂದು ಅರ್ಥದಲ್ಲಿ ಹೇಳಬೇಕಂದ್ರೆ ಜನಸಾಗರವೂ ಹೌದು. ಯಾಕೆ ಅಂತಂದರೆ ಜನಸಾಗರ ಅಂತಂದರೆ ಬಂದವರೆಲ್ಲರೂ ದೇವಸ್ಥಾನಕ್ಕೆ ಬರೋದಿಲ್ಲ. ಎಷ್ಟೊಂದು ಜನಕ್ಕೆ ಈ ವಿಷಯ ಗೊತ್ತಿಲ್ಲ. ಬಸವನಗುಡಿಲಿ ಕಡಲೆಕಾಯಿ ಪರಿಷೆ ನಡೆಯೋದೇ ಬಸವಣ್ಣನಿಗೋಸ್ಕರ. ಬಂದವರು ದಯವಿಟ್ಟು ಮೊದಲು ಬಸವಣ್ಣ ಹಾಗೂ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಒಂದು ವಿಶೇಷವಾದ ಪ್ರಾರ್ಥನೆಯನ್ನು ಸಲ್ಲಿಸಿ ಮುಂದೆ ನಿಮ್ಮ ಜಾತ್ರೆಯನ್ನು ಮುಂದುವರಿಸಿ ಅಂತ ಒಂದು ಮಾತು ಹೇಳ್ತೀನಿ. ಹಾಗೆ ಲಕ್ಷಾಂತರ ಜನ ಸೇರುವಂಥ ಜಾಗ. ಒಂದು ವರದಿಯ ಪ್ರಕಾರ 2 ಲಕ್ಷಕ್ಕೂ ಹೆಚ್ಚಿನ ಜನ ಈ ಜಾತ್ರೆಗೆ ಸೇರ್ತಾರೆ. 3 ದಿನದಲ್ಲಿ ನಡೆಯುವಂತಹ ಜಾತ್ರೆಯಲ್ಲಿ ಹಲವಾರು ವಿಶೇಷತೆಗಳು ಮತ್ತು ಇಲ್ಲಿರುವಂಥ ದೊಡ್ಡ ದೊಡ್ಡ ಜಾಗಗಳು. ಇಲ್ಲೇ ಹತ್ತಿರದಲ್ಲಿ ಒಂದು ಕೊಯ್ನೂರ್ ಫೀಲ್ಡ್ ಇದೆ. ಅದಾದಮೇಲಿಂದ ಇಲ್ಲೇ BMS ಕಾಲೇಜ್ ಹತ್ರ ಕಾರಂಜಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಇರುವಂತಹ ಜಾಗ ಆಗಬಹುದು. ಜೊತೆಗೆ ಇಲ್ಲಿ ಬಸವನಗುಡಿಯ ಮುಂದೆ ಇರುವಂತಹ ಜಾಗ. ಈ ಎಲ್ಲ ಕಡೆ ದೊಡ್ಡ 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 ಆಟಿಕೆಗಳನ್ನು ಹಾಕ್ತಾರೆ. ಹಾಗೂ ಯಾವ್ದಾದ್ರು ನೀವು ಜಾತ್ರೆಯಲ್ಲಿ ನೋಡಿದ್ರೆ ಸಾಮಾನ್ಯವಾಗಿ ಒಂದು ಕಡೆ ಇರುತ್ತೆ ಆಟ ಆಡೋಂಥದ್ದು, ಇನ್ನೊಂದು ಕಡೆ ಇರುತ್ತೆ. ಆದರೆ ಇಲ್ಲಿ 3-4 ಕಡೆ ಇದೆ. ಜೊತೆಗೆ ಆಲ್ಮೋಸ್ಟ್ ಒಂದು ಈ ಕಡೆಯಿಂದ ಅಲ್ಲಿ ತನಕ ಒಂದು 2 ಕಿಲೋಮೀಟರ್ ಸ್ಟ್ರೆಚ್ಚಲ್ಲಿ ಅಂಗಡಿಗಳನ್ನ ಇಟ್ಕೊಂಡಿರ್ತಾರೆ. ಅಷ್ಟು ದೊಡ್ಡ ಜಾತ್ರೆ. ಈ ದೊಡ್ಡ ಜಾತ್ರೆಯ ವಿಶೇಷತೆ ಹೇಳ್ತಾ ಹೋದರೆ ಅದಕ್ಕೆ ಚುಕ್ಕಿನೇ ಅನ್ವಯಿಸೋದಿಲ್ಲ. ಒಳ್ಳೆ ದರ್ಶನ ಆಯಿತು.
ಪುರೋಹಿತರಿಗೆ ತುಂಬ ಹೃದಯದ ಧನ್ಯವಾದಗಳು. ಒಳ್ಳೆ ಮನ್ನಣೆ ಕೊಟ್ಟರು ನಮ್ಮ ಅನಿಕೇತನ ಯೂಟ್ಯೂಬ್ ಚಾನಲ್ಗೆ. ಥ್ಯಾಂಕ್ ಯು ಸೋ ಮಚ್. ಹಾಗೂ ವಿಡಿಯೋ ನೋಡ್ತಾ ಇರುವ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಪರೀಕ್ಷೆ ತುಂಬ ಚೆನ್ನಾಗಿದೆ, ನೀವು ಬನ್ನಿ, ನಿಮ್ಮ ಮನೆಯವರನ್ನು ಕರೆತನ್ನಿ, ಹಾಗೂ ನಿಮ್ಮ ಖುಷಿಯ ಗಳಿಗೆಗಳಿಗೆ ಇನ್ನಷ್ಟು ನೀವೇ ಸಾಕ್ಷಿರಾಗಿ ಅಂತ ಹೇಳ್ತಾ ಅನಿಕೇತನ ಈ ಯೂಟ್ಯೂಬ್ ಚಾನಲ್ನ ಈ ಒಂದು ವಿಡಿಯೋಗೆ ಪೂರ್ಣ ವಿರಾಮವನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು.